ನಮಸ್ಕಾರ ಕನ್ನಡಿಗರೇ. ಇವತ್ತು ನಾನು ನಿಮಗೆ ಒಂದು ಹೇಳಲೇಬೇಕು. ನಾವು ಜೈಪುರ್ ಪ್ಲಾನ್ ಮಾಡಿದಾಗ ಒಂದು ಖುಷಿಲಿದ್ದೋ. ಏನಪ್ಪ ಅಂದರೆ ನಾವು ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು ನಮಗೆ ಮರುಭೂಮಿ ನೋಡಬೇಕು, ಮತ್ತು ಈ ಡೆಸರ್ಟು, ಥಾರ್ ಡೆಸರ್ಟು, ಮತ್ತು ಈ ಫಿಲಮಲ್ಲೆಲ್ಲ ನೋಡ್ತಿದ್ವಲ್ಲ, ಎವಿ ಇಷ್ಟ ಆಗೋದು ನಮಗಂತೂ. ಈ ಥರ ಡೆಸರ್ಟ್ಗೆಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೋ ಚಿಕ್ಕ ವಯಸ್ಸಿಂದನೂ. ಅದಕ್ಕೋಸ್ಕರ ಏನು ಅಂದರೆ ರಾಜಸ್ಥಾನ್ ಮೇಯ್ನ್ ಪ್ಲ್ಯಾನ್ ಮಾಡಿದ್ದೆ ಡೆಸರ್ಟ್ಗೋಸ್ಕರ. ಎವಿ ಇಷ್ಟಪಟ್ಟು ಬುಕ್ಕಿಂಗ್ ಮಾಡಿದ್ದು. ಆಮೇಲೆ ಏನು ಅಂದರೆ ನಾವು ಜೈಪುರಿಂದ ಡೈರೆಕ್ಟಾಗಿ ಥಾರ್ ಡೆಸರ್ಟ್ಗೆ ಬರಬೇಕು ಅಂತ ಟ್ರೈನಲ್ಲಿ ಬರ್ತಾಯಿದ್ದೋ. ಅಂದಿವೆ ಏನು ಮಾಡ್ತಾರೆ ಅಂದರೆ ನಿಮಗೆ ಕೆಲವೊಬ್ಬರು ಏಜೆಂಟ್ಗಳು ಸಿಗ್ತಾರೆ. ಏಜೆಂಟ್ ಅಂದರೆ ಯಾವ ಥರ ಏಜೆಂಟ್ಗಳು ಅಂದರೆ, ಇವಾಗ ನೀವು ಟ್ರೈನಲ್ಲಿ ಇನ್ನೇನು ಇಳಿಬೇಕು, ಅದ್ರ ಇನ್ನಿನ ಸ್ಟೇಷನಲ್ಲಿ ಒಬ್ಬ ಹತ್ಕೊತಾನೆ. ಇನ್ನಿನ ಸ್ಟೇಷನಲ್ಲಿ ಹತ್ಕೊಂಬಿಟ್ಟು ಹಿಂಗೆ ಹೇಳ್ತಾರೆ, ಒಂದು ಕಾರ್ಡ್ ತೋರಿಸ್ಬಿಟ್ಟು, ಕಾರ್ಡ್ ಐತೆನಾ ನಿನ್ನ ಹತ್ರ? ಅದು ನೋಡಿ, ನಮ್ಮ ಚಂದನು ಇಲ್ಲೇ ನಿಂತಿದ್ದಾನಲ್ಲ, ಹೇಳ್ತೀವಿ ಕೇಳ್ರಿ. ಏನು ಮಾಡ್ತಾರೆ ಅಂದರೆ ಒಂದು ಕಾಳು ತೋರಿಸ್ತಾರೆ. ಕಾಳು ತೋರಿಸಿ, ಬೈ ಈ ಥರ ಏನಂದರೆ ಜೀಪಲ್ಲಿ ರೈಡ್ ಕರ್ಕೊಂಡು ಹೋಗ್ತೀವಿ, 4 ಮರುಭೂಮಿ ತೋರಿಸ್ತೀವಿ, ಮತ್ತು ಒಂಟೆ ಮೇಲೆ ಸಫಾರಿ ಮಾಡಿಸ್ತೀವಿ, ಆಮೇಲೆ ಕಾರಲ್ಲಿ ಸಫಾರಿ ಮಾಡಿಸ್ತೀವಿ, ಆಮೇಲೆ ಜೀಪಲ್ಲಿ ಸಫಾರಿ ಮಾಡಿಸ್ತೀವಿ, ಬರೀ 500 ರೂಪಾಯಿ, ಬರೀ 500 ರೂಪಾಯಿ ಅಂತಾರೆ. ನೀವು ಅಯ್ಯೋ ಏನಪ್ಪ ಇಷ್ಟೊಂದು ಸಸ್ತಾನ ಇಲ್ಲಿ, ಬರೀ 500 ರೂಪಾಯಿಗೆ ಒಂಟೆ ಸಫಾರಿ ಎಲ್ಲ ಮಾಡಿಸ್ತಾರ ಅಂತ ಅನ್ಕೊತೀರಾ. ಆಮೇಲೆ ಏನು ಮಾಡ್ತಾರೆ ಅಂದರೆ, ಬೈ ಬನ್ನಿ ಬನ್ನಿ ಅಂದ್ಬಿಟ್ಟು ಸೀದಾ ಕರ್ಕೊಂಡು ಅವರೇ ಲಗೇಜಲ್ಲೇ ಎತ್ಕೊತಾರೆ. ಅವ್ರದ್ದೇ ಗಾಡಿಗಳಿರ್ತವೆ. ಏನು ಮಾಡ್ತಾರೆ, ಸೀದಾ ಕರ್ಕೊತಾರೆ. ಬನ್ನಿ ಬನ್ನಿ ಡೆಸರ್ಟ್ಗೆ ಬನ್ನಿ ಅಂದ್ಬಿಟ್ಟು ಸೀದಾ ಗಿಡಿ ಎಲ್ಲ ತೊಗೊಂಡು ಬ್ಯಾಗ್ಗಳೆಲ್ಲ ಅವರೇ ಇಟ್ಕೊತಾರೆ, ಕೈಯಲ್ಲಿ ಅವರೇ ಇಟ್ಕೊಂಡು ಸೀದಾ ಕರ್ಕೊಂಬರ್ತಾರೆ. ಚಳಿ ಅಂತೂ ಹೆವಿ ಇರುತ್ತೆ ಗುರು, ಆದ್ರೆ ಇವರೇ ಸಂಭಾಳಿಸ್ಕೊಂಡು ಇಲ್ಲೇ ಇದೆ ಹೋಟ್ಲು ಅಂದ್ಬಿಟ್ಟು ಕರ್ಕೊಂಬಂದು ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹಂಗೆ ಎತ್ಕೊಂಡು ಅವ್ರ ಸ್ವಂತ ಗಾಡಿಗಳಿಗೇನೆ ಅಲ್ಲೇ ನಿಲ್ಸ್ಕೊಂಡಿರ್ತಾರೆ. ನೋಡಿದ್ರೆ ದೊಡ್ಡ ಜೀಪ್ ಥರ ಕಾಣಬೇಕು, ಇಲ್ಲ ಕಾರ್ ಥರ, ಇಲ್ಲ ಆಟೋಗಳನ್ನೇ ತಮ್ಮ ನಿಲ್ಸ್ಕೊಂಡಿರ್ತಾರೆ. ಅದರೊಳಗೆ ಏನು ಮಾಡ್ತಾರೆ ಅಂದರೆ ಲಗೇಜ್ ಎಲ್ಲ ಇಕ್ಕಿಸ್ಬಿಟ್ಟು ನಮ್ಮನ್ನೆಲ್ಲ ಕುಂಡ್ರಿಸ್ಕೊತಾರೆ. ನಾವು 3 ಜನ ಬಂದಿದ್ದೋ, ನಾನು, ನಮ್ಮ ಚಂದು ಮತ್ತು ನಮ್ಮ ನಯನ್ ಬ್ರೋ. ಏನು ಮಾಡಿದ್ರು ಗುರು, ಬ್ಯಾಗೆಲ್ಲ ಇಸ್ಕೊಂಡ್ರು, ಬರೀ 500 ರೂಪಾಯಿ ಅಂದರು. ಅಯ್ಯೋ ಬರೀ 500 ರೂಪಾಯಾ? ನಾವೆಲ್ಲ ಇದರಲ್ಲೆಲ್ಲ ನೋಡ್ಕೊಂಬಂದಾಗ 1700 ಹಂಗೆ ಇತ್ತು ಅಂತ ಅಂದ್ಕೊಂಡು ಆಯಿತು ಅಂದ್ಬಿಟ್ಟು ಹೋದೋ ಗುರು. ಹೋಟ್ಲಿಗೆ ಹೋಯ್ತಾ ಇರ್ಬೇಕಾದ್ರೆ ಏನು ಮಾಡಿದ್ರು ಅಂದರೆ ಕಾರಲ್ಲಿ ಹಿಂಗೆ ಅದು ನೋಡ್ತೀರಾ ಇದು ನೋಡ್ತೀರಾ ಅಂತೆಲ್ಲ ಕೇಳಿದ್ರು. ನಾವು ಬೈ ನೋಡೋಕ್ಕೆ ಬಂದಿರೋದು. ಸಾಮಾನ್ಯವಾಗಿ ಯೂಟ್ಯೂಬರ್ಸ್ ಏನು ಮಾಡ್ತಾರೆ ಅಂದರೆ ಎಲ್ಲ ಅಕ್ಕಪಕ್ಕ ಇರೋವೆಲ್ಲ ನೋಡಬೇಕು, ಕ್ಯಾಪ್ಚರ್ ಮಾಡಬೇಕು ಅನ್ನೋದೇ ತಲೆಯಲ್ಲಿ ಇರುತ್ತೆ. ಫೈನಲಾಗಿ ಏನು ಮಾಡ್ತಾರೆ ಅಂದರೆ, ಬೈ ಏದಿಕಾಯಾಗ ಅಂದ್ಬಿಟ್ಟು ಏನು ಮಾಡ್ತಾರೆ, ಆಯಿತು ನಿಮಗೆ ರೂಮ್ ಹತ್ರ ಕರ್ಕೊಂಡು ಹೋಗ್ತಾರೆ. ರೂಮು ಬೇಜಾನ್ ರೂಮ್ ಇದೆ, ಅರ್ಥ ಮಾಡ್ಕೊಳ್ಳಿ. ಸ್ಕ್ಯಾಮ್ ಮಾಡೋಕ್ಕೆ ಬೇಜಾನ್ ರೂಮ್ಗಳಿವೆ ಇಲ್ಲಿ. ಏನು ಮಾಡ್ತಾರೆ ಅಂದರೆ ಅವ್ರದ್ದೇ ಮನೆಗಳ್ನ ಡೆಕೋರೇಷನ್ ಥರ ಮಾಡಿ, ಲಾಡ್ಸ್ ಥರ ಮಾಡಿ ಅದಕ್ಕೊಳಗೆ ಕರ್ಕೊಂಬರೋದು. ಫಸ್ಟು ಕರ್ಕೊಂಬಂದು ಎಲ್ಲರೂ ಇವಾಗ ನೋಡ್ರಿ, ಒಂದು ರೂಮ್ ಅವರು ಇಲ್ಲ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಇಲ್ಲ ಒಂದು 2 ಬ್ಯಾಚ್ನ ಇಟ್ಕೊಂಬರ್ತಾರೆ. 2 ಬ್ಯಾಚ್ ಅಂದ್ಕೊಳ್ಳಿ, ದಿನಕ್ಕೆ 2 ಬ್ಯಾಚ್. ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗಿ ಕನ್ನಡಿಗರೇ. 2 ಬ್ಯಾಚಲ್ಲಿ 1 ಬ್ಯಾಚ್ ಏನು ಮಾಡ್ತಾರೆ ಅಂದರೆ ಆಚೆ ಕಡೆ ಕುಂಡಿಸ್ಬಿಟ್ಟು ಸ್ವಲ್ಪ ಇವಾಗ ತಾನೇ ಬಂದಿದ್ದೀರಲ್ವ, ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂದ್ಬಿಟ್ಟು ಇನ್ನೊಂದು ಬ್ಯಾಚ್ನ ಸೀದಾ ರಿಸೆಪ್ಷನ್ ಹಾಲ್ ಇರ್ತದಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಹೋಟ್ಲು ಥರ ಅಲ್ಲ ಇದು, ಸುಮ್ಮನೆ ಲೈಟಾಗಿ ಹೋಮ್ ಸ್ಟೇ ಥರ ಇದು, ತಿಳ್ಕೊಳ್ಳಿ. ಏನು ಮಾಡ್ತಾರೆ ಅಂದರೆ ಸೀದಾ ರೂಮ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕುಂಡ್ರಿಸ್ಬಿಟ್ಟು ಪ್ಯಾಕೇಜು ಅಂತ ಮಾತಾಡ್ತಾರೆ. ಆಮೇಲೆ ಯಾವ ಥರ ಅಂದರೆ, ನೋಡಿ ನಿಮಗೆ 4 ಡೆಸರ್ಟ್ ತೋರಿಸ್ತೀವಿ, ಆಮೇಲೆ ಒಂಟೆ ಸಫಾರಿಲಿ ನೈಟು ರೈಡು, ಮತ್ತು ಏನು ಅಂತಾರೆ ಇದಂತೆ ಬೈಕ್ ರೈಡ್ ತೋರಿಸ್ತೀವಿ. ಆಮೇಲೆ ರಾಜಸ್ಥಾನದ್ದು ಕಲ್ಚರ್ದು ಪ್ರೋಗ್ರಾಮ್ ಮಾಡಿಸ್ತೀವಿ. ನೈಟು ಟೆಂಟಲ್ಲೇ ಉಳ್ಕೋಬೋದು ನೀವು. ಆಮೇಲೆ ಊಟ ಎಲ್ಲ ಅನ್ಲಿಮಿಟ್ ಇರುತ್ತೆ. ಹಂಗೆ ಅಂತೆಲ್ಲ ಬೇಜಾನು ತಲೆ ತುಂಬ್ತಾರೆ ಗುರು. ನೀವು ಏನು ಮಾಡ್ತೀರೋ, ಅಯ್ಯೋ ಇಷ್ಟೆಲ್ಲ ಇರುತ್ತೆ. ಆಮೇಲೆ ಅವರು 2 ಪ್ಯಾಕೇಜ್ ಅಂತ ಆಫರ್ ಕೊಡ್ತಾರೆ. ಒಂದು ಪ್ರೀಮಿಯಮ್ ಅಂದರೆ ಪ್ರೀಮಿಯಂ ಪ್ಯಾಕೇಜ್ನೇ ಎಷ್ಟು ಹೇಳ್ತಾರೆ ಅಂದರೆ 3,500 ಹೇಳ್ತಾರೆ. ಪ್ರೀಮಿಯಂ ಪ್ಯಾಕೇಜ್ ನಮಗೇನೆ 3,500 ಹೇಳ್ತಾರೆ. ನೀವು ಬರೀ 3,500 ಅಲ್ವಾ ಅಂತ ಅಂದ್ಕೊಂಡ್ರೆ ತಪ್ಪು. ತಪ್ಪಿ ಇನ್ನೊಬ್ರು ಏನು ಅಂತಾರೆ, 3,500 ಇಷ್ಟೊಂದು ಅನ್ಕೊಂತಾರೆ. ಅಂಥವ್ರಿಗೆ ಇನ್ನೊಂದು ಮೈಂಡ್ ಸೆಟ್ ಏನು ಓಡಿಸ್ತಾರೆ ಅಂದರೆ, ಇನ್ನೊಂದು ಆಫರು ಸ್ವಲ್ಪ ರಾಯಲ್ 5,500 ಹೇಳ್ತಾರೆ. ಹೆಂಗಿದ್ರು 5,000ಕ್ಕೆ ಬರ್ತಾರೆ ಅಂತ ಪ್ಯಾಕೇಜ್ ಮಾತಾಡ್ತಾರೆ. ಇವಾಗ ನೀವು ಒಂದು 3 ಜನ ಬಂದಿದ್ದೀರಾ ಅಂದ್ಕೊಳ್ಳಿ. ಇವಾಗ ನನಗೆ, ನಮ್ಮ ಚಂದುಗೆ ಮತ್ತು ನಮ್ಮ ಇವ್ರಿಗೆ ನಯನ್ ಬ್ರೋಗೆ ಏನು ಮಾಡಿದ್ರು ಅಂದರೆ, 3 ಜನ ಅಲ್ವಾ, 3 ಜನ ಇಷ್ಟಿಷ್ಟು ಅಂತ ಮಾತಾಡಿದ್ರು. ಫಸ್ಟು ಇಷ್ಟಿಷ್ಟು ನಾವು ಬಾರ್ಗೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಇಷ್ಟೆಲ್ಲ ಆಗಲ್ಲ ಬೈ, ಹಂಗೆ ಅಂತ ಬಂದ ನೋಡಿ ಚಂದು. ಅವನ್ನ ಕೇಳಿಬೇಕಂದ್ರೆ ಏನು ಬ್ರೋ ಎಷ್ಟು ಹೇಳಿದ್ರು? 5,500 3,500. 2 ಪ್ಯಾಕೇಜಲ್ಲಿ. ಆಮೇಲೆ ಫೈನಲಾಗಿ ಏನು ಮಾಡಿದ್ರು, 15,000 ಕೊಡಿ ಸಾಕು ಅಂತ ಕೇಳಿದ್ರು. 15,000 ಫೈನಲಾಗಿ ಎಷ್ಟು ಕೊಟ್ಟು? 12,000 ಪ್ಲಸ್ 800 ರೂಪಾಯಿ ಎಕ್ಸ್ಟ್ರಾ.
12,000 ಪ್ಲಸ್ 800 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಟೋಟಲ್ ಆಗಿ 12,800 ರೂಪಾಯಿ ಕೊಟ್ಟು ರಾಯಲ್ ಆಗಿ ಹೋಗ್ಬೋದು ನೀವು. ಡೆಸರ್ಟ್ಗೆ ರಾಯಲ್ ಆಗಿ ಕರ್ಕೊಂಡು ಹೋಗ್ತೀವಿ. ಹಿಂಗೆ ನೈಟು ಒಂಟೆ ಮೇಲೆ ಮುಂದು ಮುಳುಗ್ತಾ ಇರುತ್ತಲ್ಲ, ಸನ್ಸೆಟ್ ತೋರಿಸ್ತೀವಿ ನಿಮ್ಗೆ, ಹಿಂಗೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದು. ವೈಟ್ ಡೆಸರ್ಟ್ ಬೇರೆ ವೈಟ್ ಡೆಸರ್ಟ್ ಬೇರೆ ತೋರಿಸ್ತೀವಿ. ಅಲ್ಲಿ ಫೋಟೋಗಳು ನೋಡ್ಬೇಕು ನೀವು. ಎಲ್ಲಿ ಅಂದ್ರೆ ಎಲ್ಲೋ ಹೋಗಿ ಹಿಡ್ಕೊಂಡ್ಬಿಟ್ಟಿರೋದ ಎಡಿಟ್ ಮಾಡಿ ಹಾಕೊಂಡ್ಬಿಟ್ಟಿರೋದು ಇವರೇ ಫೋಟೋಗಳು. ನಿಮ್ಗೆ ಅನ್ಸ್ಬೋದು ಪಾಕಿಸ್ತಾನದು ಇಂಡಿಯಾದು ವಾರ್ ನಡೆದಿರೋ ಪ್ಲೇಸ್ ನ ತೋರಿಸ್ತೀವಿ ಹಂಗೆ ಅಂತ. ನಾವು ಒಂದ್ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಡೆಸರ್ಟ್ಗೆ ಯಾರಿಗೂ ಎಂಟ್ರಿ ಕೊಡಲ್ಲ. ಫಸ್ಟ್ ಆಗಿ ಗೌರ್ನಮೆಂಟ್ ಆದೇಶ ಇಲ್ಲದೆ ಯಾರಿಗೂ ಡೆಸರ್ಟ್ ಒಳಗೆ ಎಂಟ್ರಿನೇ ಕೊಡಲ್ಲ. ಯಾಕೆಂದ್ರೆ ಗೌರ್ನಮೆಂಟ್ ಸೆಕ್ಯೂರಿಟಿ ರೀಸನ್ಗೋಸ್ಕರ ಯಾರಿಗೂ ಅಲೋನೇ ಮಾಡಲ್ಲ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಬರ್ತಾ ಯಾವ ಥರನೇ ನಿಮಗೆ ತಲೆಗೆ ತುಂಬ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ಇಷ್ಟು ದೂರ ಬಂದಿದ್ದೀರಾ, ನೀವು ಈ ಥರ ಮಾಡ್ದಂಗೆ ಹೋಗ್ಬಿಟ್ರೆ ಲೈಫಲ್ಲಿ ಏನೋ ಕಳ್ಕೊಂಡಂಗೆ, ಒಂದ್ಸಲ ಹೋಗಿ ನೋಡಿ, ಈ ಥರ ಫುಲ್ಲು ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಹಂಗೆ ಅಂತೆಲ್ಲ ಚೆನ್ನಾಗಿ ತುಂಬ್ತಾರೆ ಗುರು. ಆಮೇಲೆ ನೀವು ಆಯಿತು ಅಂತ ಒಪ್ಕೊಂತೀರ ಅನ್ಕೊಳ್ಳಿ, ಆಯಿತು ಬೈ ಹಂಗೆ ಅಂತೀರ. ನೀವು ಹೋಗಿ ರೂಮ್ ನೋಡಿದಾಗ ರೂಮ್ ಎಲ್ಲ ಚೆನ್ನಾಗೇ ಇರುತ್ತೆ, ಆಮೇಲೆ ಪ್ಲೇಸು ಚೆನ್ನಾಗೇ ಇರುತ್ತೆ. ನೀವೇನು ಮಾಡ್ತೀರಾ, ರೂಮಲ್ಲಿ ಬಿಸಿನೀರು ಅದು ಇದು ಕೇಳಿದಾಗ ಬರುತ್ತೆ ಅಂತಾರೆ. ಬಿಸಿನೀರು ಗುರು ಟೈಮಿಂಗ್ಸ್ ಮಾತ್ರ 8 ಗಂಟೆಯಿಂದ 9 ಗಂಟೆ ಬೆಳಗ್ಗೆ. ಇದು ತಿಳ್ಕೊಂಬಿಡಿ, 8 ಗಂಟೆಯಿಂದ 9 ಗಂಟೆವರೆಗೆ ಅಷ್ಟೇ ಬೆಳಗ್ಗೆ. ಇಷ್ಟರೊಳಗೆ ಬಂದರೆ ಮಾತ್ರ ಬಿಸಿನೀರು, ಇಲ್ಲಾಂದರೆ ಬಿಸಿನೀರು ಇರಲ್ಲ. ಏನು ಮಾಡ್ತಾರೆ, ಆಯಿತು ಅಂತ. ಅದು ಹೆಂಗೆ ಅಂದರೆ ನಾವೇ ಬಕೆಟಲ್ಲಿ ಹಿಡ್ಕೊಂಡು ಹೋಗ್ಬೇಕು. ನೀವು ಈ ತಿರುಪತಿ ಎಲ್ಲಾನ ಹೋಗಿದ್ರೆ ನೋಡಿರ್ತೀರಾ ಬಕೆಟಲ್ಲಿ ಹಿಡ್ಕೊಂಡು ಹೋಗೋದು. ಆ ಥರ ನಾವೇ ಬಕೆಟಲ್ಲಿ ಹಿಡ್ಕೊಂಡು ಹೋಗ್ಬೇಕಾಗಿರೋದು. ಆಮೇಲೆ ಏನು ಮಾಡ್ತಾರೆ ಅಂದರೆ ಆಯಿತು ಬೆಳಗ್ಗೆ 10 ಗಂಟೆ ಒಳಗೆ ರೆಡಿ ಆಗಬೇಕು ಅಂತ ಹೇಳ್ತಾರೆ. ನಾವು ಆಯ್ತಪ್ಪ ಬೆಳಗ್ಗೆ 10 ಗಂಟೆ ಒಳಗಲ್ವಾ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಯ್ತೀವಿ. ಆಯಿತು ಅಂದ್ಬಿಟ್ಟು ಏನು ಮಾಡ್ದೋ, ಬೆಳಗ್ಗೆ ಎದ್ದೋ ಜೀಪ್ ಬಂತು ಗುರು. ಜೀಪು ಅಂದರೆ ಒಳ್ಳೆ ಕಾರೇ ತಗೊಂಬತ್ತಾರೆ. ನಿಮ್ಗೆ ನಂಬಿಸ್ಬೇಕಲ್ಲ ಅವರು, ನಿಮ್ಗೆ ನಂಬಿಸ್ಬೇಕು ಅಂದ್ಬಿಟ್ಟು ಒಳ್ಳೆ ಕಾರೇ ತಗೊಂಬತ್ತಾರೆ. ಬೆಳಗ್ಗೆ ನೀವು ಕಾರ್ ಬಂದು ನಿಂತ್ಕೊಂಡಿದ್ದ ತಕ್ಷಣ ನೀವೇ ಶಾಕ್ ಆಗ್ಬಿಡ್ಬೇಕು. ಏನಪ್ಪ ಈ ಕಾರಲ್ಲಿ ತಗೊಂಬಂದವ್ರೆ, ನಮ್ಮ ಈ ಕಾರಾಗ ಕರ್ಕೊಂಡು ಹೋಗ್ತಾರ, ರಾಯಲ್ ಅಂದ್ರಲ್ಲ ಅದಕ್ಕೆ ನಮಗೆ ರಾಯಲ್ಗೆ ಕಾರೇ ತರಿಸೋರೆ ಅಂತ ನೀವು ಅನ್ಕೊಂತೀರಾ. ಆವಾಗ ಏನು ಮಾಡ್ತಾರೆ, ಅವ್ರು ಅದೇ ಟೈಮಿಗೆ ಮಾಡ್ತಾರೆ, ಬಕ್ರ ಮಾಡೋಕ್ಕೆ ಏನೇನು ಬೇಕು ಎಲ್ಲ ಮಾಡ್ಕೊತಾರೆ. ಅವರು ಹೋಟ್ಲಲ್ಲಿ ಇದೆಯಲ್ಲ ರೈಲ್ವೆ ಸ್ಟೇಷನಿಂದ ಇರೋದು ಬರೀ 100-150 ಮೀಟ್ರ್ ಅಷ್ಟೇ ಗುರು. 100-150 ಮೀಟ್ರಲ್ಲೇ ನಿಮ್ಗೆಲ್ಲ ಸಿಗುತ್ತೆ. ಇವಾಗ ಒಂದು ಫೋರ್ಟ್ ಇದ್ರೆ ಫೋರ್ಟ್ ಅಕ್ಕಪಕ್ಕದಲ್ಲೇ ನಿಮ್ಗೆಲ್ಲ ಸಿಗುತ್ತೆ. ಇವ್ರು ಏನು ಮಾಡ್ತಾರೆ ಅಂದರೆ ಇಲ್ಲ ಅಲ್ಲ ಅಷ್ಟು ದೂರ ಇದೆ ಇಷ್ಟು ದೂರ ಇದೆ ಅಂತ ಸುಳ್ಳು ಹೇಳ್ಬಿಟ್ಟು ಹಂಗೆ ಮಾಡಿಸ್ತಾರ. ಆಯಿತು ಇವಾಗೆಲ್ಲ ಇದು ಸರಿ ಹೋಯ್ತು, ಇದು ಮಧ್ಯಾಹ್ನದ್ದು ಸ್ವಲ್ಪ ರೆಸ್ಟ್ ಮಾಡಿ ಅಂದ್ಬಿಟ್ಟು ರೂಮಿಗೆ ಬಿಡೋದು 1 ಅವರ್. ಮಧ್ಯಾಹ್ನ 1-1:30 ತೋರಿಸ್ಬಿಟ್ಟು ನಿಧಾನಕ್ಕೆ 1 ಅವರ್ ರೂಮಿಗೆ ಬಿಡ್ತಾರೆ. ನೀವು ರೂಮಿಗೆ ಬಿಟ್ಟಾಗ ಏನು ಮಾಡ್ತೀವಿ, ಇವಾಗ ಡೆಸರ್ಟ್ ಕರ್ಕೊಂಡು ಹೋಗ್ಬೋದು ಅಂದ್ಬಿಟ್ಟು ಫುಲ್ಲು ಎಲ್ಲ ರೆಡಿ ಆಯ್ತೀರಾ. ಫುಲ್ಲೆಲ್ಲ ರೆಡಿಯಾಗಿ ಇನ್ನೇನು ಡೆಸರ್ಟ್ಗೆ ಹೋಗ್ಬೇಕು ಅಂತ ರೆಡಿಯಾಗಿ ಕಾರ್ ಒಳಗೆ ಕತ್ತಿಸ್ಕೊತಾರೆ. ಅವಾಗೂ ನೋಡ್ಬೇಕು ನೀವು ಅವ್ರು ಮಾತಾಡೋದು ಶೈಲಿ. ಯಾಕಂದರೆ ಮೊದಲೇ ದುಡ್ಡು ಪೇ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ ನಿಮ್ಮ ಹತ್ರ, ಆಮೇಲೆ ಕೊಡೋಕೆ ಬಿಡಲ್ಲ. ಮೊದಲೇ ದುಡ್ಡನ್ನ ಪೇ ಮಾಡಿರಬೇಕು. ಮಾಡಿಸ್ಕೊಂಡ್ಮೇಲೆ ಏನು ಮಾಡ್ತಾರೆ, ಸೀದಾ ಕರ್ಕೊಂಬೋಗ್ತಾರೆ. ತಾರ್ ಡೆಸರ್ಟ್ ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನ. ಅಲ್ಲಿ ಅಂಥ ರೆಸ್ಟೋರೆಂಟ್ ಊಟ, ಇಂಥ ರೆಸ್ಟೋರೆಂಟ್ ಊಟ. ನೀವು ನಂತರ ನಂಬ್ಕೊಂಬಿಟ್ಬಿಟ್ಟಿರಾ. ಇದೇ ಕಾಣಿಸ್ತಾ ಇದಲ್ಲ ತಾರ್ ಡೆಸರ್ಟ್, ಅಲ್ಲೈತಲ್ಲ ಅದೇ ನೋಡ್ಕೊಳ್ಳಿ ತಾರ್ ಡೆಸರ್ಟ್ನ. ಅದು ತಾರ್ ಡೆಸರ್ಟು. ಇವ್ರದ್ದು ಸೆಟ್ಗಳು ಇಲ್ಲಿ ಕಾಣಿಸ್ತಾ ಇರೋದು ಮರುಭೂಮಿ. ಇದು ಹಂಗೆ ದಾಟಿ ಹೋಗ್ಬಿಟ್ರೆ ಸಮುದ್ರ, ಪಾಕಿಸ್ತಾನ ಅಲ್ಲೇ ಪಕ್ಕದಲ್ಲಿ ಆ ಬಾರ್ಡ್ರಲ್ಲಿ. ನನ್ನ ಮಕ್ಳು ಹಿಂಗೆ ಹೇಳಿ ಯಾಮಾರಿಸಿ ನಮ್ಮನ್ನ ಮಂಗ್ಯ ಮಾಡಿ ಇಲ್ಲಿ ತುಂಬಿಸ್ತಾರೆ. ಇದು ಅಷ್ಟೇ ಗುರು. ನೋಡ್ಗುರು ಎಲ್ಲೈತೆ, ಬರೀ ಮರುಭೂಮಿ. ಅಂದರೆ ಆಗಿನ ಕಾಲದಲ್ಲಿ ಇತ್ತಲ್ಲ ಅದು ಮಾತ್ರ. ಇದೆಲ್ಲ ಇವರೇ ಮಾಡ್ಕೊಂಡಿರೋ ಪ್ಲ್ಯಾನು. ನೀವೇನಾರ ನಮ್ಮ ಥರ ಫೋಟೋ ಗಿಟೋ ನೋಡಿ ಆಸೆ ಪಟ್ಟು ಬಂದರೆ ಈ ಥರ ಸ್ಕ್ಯಾಮ್ ಆಯ್ತೀರಾ. ಪ್ಯಾಕೇಜು ಗುರು ನಮ್ಗೆ ಎಷ್ಟು ಬೀಳ್ತು, 12,000 4 ಸಾವಿರ ಬೀಳ್ತು ಗುರು. ಹೊಟ್ಟೆ ಉರಿತೈತೆ 4,000ಕ್ಕೆ. ಬರೀ ನಿಮ್ಗೇನು ಜೀಪಲ್ಲಿ ಕರ್ಕೊಂಬರ್ತಾನೆ, ಅದು 4 ಮರುಭೂಮಿಯಿಂದ. ಬರೀ ಏನು ಬಂದರೆ 4 ದಿಬ್ಬು ಥರ ಇರ್ತದೆ, 4 ಕಡೆ ಆಡಿಸ್ಬಿಟ್ರೆ ಅದೇ ಮರುಭೂಮಿ ನಿಮಗೆ. ಅದಕ್ಕೋಸ್ಕರ ನಮ್ಗಾಗಿರೋ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀವಿ. ನೀವು ಯಾವತ್ತೂ ಯಾಮಾರಕ್ಕೆ ಹೋಗ್ಬೇಡಿ, ನೀವೇನಾರ ಇಲ್ಲಿಗೆ ಬರೋಕ್ಕೆ ಹೋಗ್ಬೇಡಿ. ನಾನು ಫಸ್ಟ್ ಆಫ್ ಆಲ್ ಹೇಳೋದು, ಜೈಸಲ್ಮೇರಲ್ಲಿ ಫೋರ್ಟ್ ಒಂದು ನೋಡ್ಕೊಂಡ್ರೆ ಹೋಯ್ತಾ ಇರಿ. ಯಾವ ಡೆಸರ್ಟ್ ಇಲ್ಲ, ಬದನೆಕಾಯಿ ಮಣ್ಣು ಏನೂ ಇಲ್ಲ. ನೈಟ್ ಹೊತ್ತು ಇದು ಕರ್ಕೊಂಡು ಹೋಗ್ತಾರೆ ಅಂತ ಹೇಳೋರೆ, ಅದು ನೋಡೋಣ. ನೋಡ್ಬಿಟ್ಟು ಇವತ್ತು ಸಂಜೆ ಹೇಳ್ತೀವಲ್ಲ, ನೋಡ್ಬಿಟ್ಟು ಹಾಕ್ತೀನಿ ಯೂಟ್ಯೂಬಲ್ಲಿ. ನೀವು ನೋಡಿ, ನಿಮಗೂ ಗೊತ್ತಾಗಬೇಕು ದುಡ್ಡು ಕೊಡೋರು ಕಷ್ಟ ಏನು ಅಂತ. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಬೇರೆಯವ್ರು ಹೇಳಲ್ಲ, ನಾನು ಹೇಳ್ತೀನಿ ಅಷ್ಟೇ ಡಿಫ್ರೆನ್ಸು. ಸಿಗೋಣ ಹಾಗೆ.